ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಬಿಗಿಪಟ್ಟನ್ನ ಮುಂದುವರೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ಗೆ ನೈತಿಕತೆಯೇ ಇಲ್ಲ, ಹಠಮಾರಿ ಧೋರಣೆ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಜಾಮೀನಿನ ಮೇಲೆ ಇಲ್ವಾ ಅಂತ ಸಿಎಂ ಹೇಳ್ತಾರೆ. ನನ್ನ ಪ್ರಕರಣ ಉದಾಹರಣೆ ಕೊಡಬೇಡಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಈಗಲೂ ನೀವೇನ್ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಿದೆ. ನಾಗೇಂದ್ರ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇದೆಯಾ? ಮೊದಲು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಈಗ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ವಿರೋಧ ಪಕ್ಷವಾಗಿ ಸದನದಲ್ಲಿ ಈ ಒಂದು ವಾಲ್ಮೀಕಿಯ ಒಂದು ನಿಗಮದಿಂದ ಆಗಿರತಕ್ಕಂಥ ಹಗರಣ ಏನಿದೆ, ಈಗ ಹಗರಣದಲ್ಲಿ ಹಣ ದುರ್ಬಳಕೆ ಆಗಿರತಕ್ಕಂಥದ್ದು, ಆ ಎಸ್.ಟಿ. ಸಮಾಜಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಆ ಬಡವರ ಕಲ್ಯಾಣಕ್ಕೆ ಉಪಯೋಗ ಮಾಡಿದೆ. ಚುನಾವಣೆಗೆ ಉಪಯೋಗ ಮಾಡಿದ್ದಾರೋ ಇನ್ಯಾವುದಕ್ಕೆ ಉಪಯೋಗ ಮಾಡಿದ್ದಾರೋ ಅದು ಮುಂದೆ ಸತ್ಯಾಂಶ ಹೊರಗೆ ಬರಬೇಕು. ಇನ್ನೂ ತನಿಖೆ ಹಂತದಲ್ಲಿ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾದಂಥ ಚಂದ್ರಶೇಖರ್, ಬಹುಶಃ ಆ ಆತ್ಮಹತ್ಯೆ ಪ್ರಕರಣ ಆಗದೆ ಹೋಗಿದ್ರೆ ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರು, ಇದು ಹೊರಗೆ ಬರ್ತಿರಲಿಲ್ಲ. ಈ ಒಂದು ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ಏನಿದೆ, ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಹಿಂದೆ ರಾಜೀನಾಮೆ ಪಡೆದು, ಹೀಗಾಗಿದೆ ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಪಡೆದ ನಂತರ ಈಗ ಪುನಃ ಮತ್ತೆ ಹೊಸದಾಗಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಏನಿದೆ, ಉದಾಹರಣೆ ಕೊಟ್ಟರು. ಕುಮಾರಸ್ವಾಮಿಯವರು ಜಾಮೀನಿನ ಮೇಲೆ ಇಲ್ಲಿವೆ ಅಂತ ಹೇಳಿ, ನಾನು ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ನನ್ನ ಪ್ರಕರಣ ಏನಿದೆ, ನನ್ನ ಪ್ರಕರಣವನ್ನು ನೀವು ಉಪಯೋಗಕ್ಕೆ ಪಡ್ಕೊಳ್ಳೋದಾದರೆ ನೀವೆಲ್ಲ ಪರ್ಮನೆಂಟಾಗಿ ಜೈಲಲ್ಲೇ ಇರಬೇಕಲ್ವೇ? ನನ್ನ ಮೇಲಿರೋ ಪ್ರಕರಣ ಏನು? ಇಲ್ಲ ಏನಾದರೂ ಸರ್ಕಾರದ ಎಕ್ಸ್ಚೆಕ್ಕರ್ಗೆ ಅನ್ಯಾಯ ಆಗಿದೆಯೋ, ಇಲ್ಲ ನಾನು ಕಾನೂನು ಬಾಹಿರವಾಗಿ ತೀರ್ಮಾನ ತೆಗೆದುಕೊಂಡಿದ್ದೇನೋ, ಇಲ್ಲ ಫೇವರ್ ಮಾಡಿದ್ದೇನೋ, ಎಲ್ಲಿದೆ ಪ್ರೂಫು? 12 ವರ್ಷ ಆಯಿತು. 12 ವರ್ಷದಿಂದ ಇನ್ನೂ ಜೀವಂತ ಇಟ್ಕೊಂಡು ಕೂತಿದ್ದೀರಿ. ನನ್ನ ಪ್ರಕರಣನ ನಿಮಗೆಲ್ಲ ಹೋಲಿಕೆ ಮಾಡ್ಕೋಬೇಡಿ. ಶಿವಕುಮಾರ್ಗಾಗಲಿ ಇರ್ತಕ್ಕಂಥ ಜಾಮೀನು ಮತ್ತಿನ್ಯಾರ್ಯಾರೋ ಜಾಮೀನುಗಳು ತಗೊಂಡವರಲ್ಲ, ಅದಕ್ಕೆ ನನ್ನ ಪ್ರಕರಣವನ್ನು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ನಿಮಗೆ ಎಸ್.ಐ.ಟಿ ಕ್ಲೀನ್ ಚಿಟ್ಟಲ್ಲಿ ಕೊಟ್ಟಿದೆ. ಎಸ್.ಐ.ಟಿ ಇನ್ನೂ ತನಿಖೆ ನಡೀತಾ ಇಲ್ವಾ? ಯಾರು ಕ್ಲೀನ್? ಸರ್ಕಾರದ ಎಸ್.ಐ.ಟಿನ? ಯಾವ ಎಸ್.ಐ.ಟಿ ಅದು? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ? ಈಗ ಹಿಂದೆ ಸಿದ್ದರಾಮಯ್ಯನವರಿದ್ದರು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಈಗ ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ಸ್ ಟೀಮ್ ತಾನೆ. ಈ ಟೀಮು ಕೊಟ್ಟಿರ್ತಕ್ಕಂಥದ್ದನ್ನು ಯಾರಾದರೂ ಒಪ್ಕೊಳ್ಳೋಕೆ ತಯಾರಿದ್ದಾರಾ? ಆಗುತ್ತಾ ಅದು? ಇವ್ರಿಗೆ ಬೇಕಾದಂಥ ಎಸ್.ಐ.ಟಿಗಳು ಹೇಗೆ ನಡೆದಿದ್ದೇವೆ ಅನ್ನೋದು ಗೊತ್ತಿದೆ ನನಗೆ. ಈ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಇದು ಚರ್ಚೆ ಮಾಡಬೇಕು ಅಂದರೆ ಒಂದು 2-3 ದಿವಸಗಳು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಈಗ ನಡೆದಿರ್ತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ನಡೆಸಿರ್ತಕ್ಕಂಥ ಎಸ್.ಐ.ಟಿ ಏನಿದೆ ಅದನ್ನು ಚರ್ಚೆ ಮಾಡಬೇಕು ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.